ಮತ್ತೆ ಇನ್ನ ಒಬ್ರು ಕೆಲವ್ರು ಅಣ್ಣ ದೇವ್ರಿರೋ ಸತ್ಯ ಅಂತ ಇದ್ರೆ ನಮ್ಗೆ ಎಲ್ಲಾನು ಅನುಗ್ರಹ ಮಾಡ್ಬೋದಾಗಿತ್ತಲ್ಲ ಅಣ್ಣ ಅಂತ. ಒಬ್ರಿಗೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲಾರ್ಗೂನು. ದೇವ್ರು ಇರೋದು ಸತ್ಯ. ಯಾಕಂದ್ರೆ ನನ್ನ ಕಡೆಯಿಂದ ನನ್ಗೆ ಅನುಭವ ಯಾವತ್ತೂ ಮಂಗಳವಾರ ಬೆಳಗಿನ ಜಾವ ನನಗೆ ಅನುಭವ ಆಯ್ತು ದೇವ್ರು ಇರೋದು ಸತ್ಯ ಅಂತ. ಯಾವ ರೀತಿ ಅಂದ್ರೆ ಮಂಗಳವಾರ ಹುಣ್ಣಿಮೆ ಎಷ್ಟು ತಾರೀಕು ಮಂಗಳವಾರ ಹುಣ್ಣಿಮೆ ಇತ್ತು. ಸರಿನಾ? ತಗೊಬಂದು ಎಲ್ಲ ಬೇಗನೆ ಮನೆಗೆ ಕೊಂಡ್ವಿ. ಮಂಗಳವಾರ ಬೆಳಗಿನ ಜಾವ 4:30 ಒಂದು 4 o'clock 5 ಗಂಟೆ 4:30 5 ಗಂಟೆ ಒಳಗಡೆ ಒಂದು ಕನಸು ಬಿತ್ತು. ಅದನ್ನ ನಿಜವಾಗ್ಲೂ ನನ್ನ ಲೈಫಲ್ಲಿ ನನಗೆ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ರಾಯರೇ ನನ್ನ ಜೊತೆ ಇದ್ದಾರೆ ಅನ್ಸುತ್ತೆ ಆ ಒಂದೊಂದು ಟೈಮು. ಯಾವ ಥರ ರೀತಿ ಅಂದರೆ ಮಂತ್ರಾಲಯದಲ್ಲಿ ಸುಗೇಂದ್ರ ತೀರ್ಥರು ಗುರುಗಳಿದ್ದಾರಲ್ಲ ಅವರು ನನ್ನ ಕನಸಲ್ಲಿ ಬಂದು ಯಾವ ಥರ ಅಂದರೆ ಪೂಜೆ ಮಾಡ್ತಾ ಇದ್ದಾರೆ ಸುಗೇಂದ್ರ ತೀರ್ಥರು ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೋಗಿ ಕಳ್ಳೆಪುರಿ ಉಂಡೆ ಕೊಟ್ಟು, ಗುರುಗಳೇ ಈ ಪುರಿಗೆ ಕಳ್ಳೆಪುರಿ ಉಂಡೆ ಪೂಜೆ ಮಾಡಿಕೊಡಿ, ನಾನು ಎಲ್ಲರಿಗೂ ಹಂಚಬೇಕು ಅಂತ ನಾನು ಸುಗೇಂದ್ರ ತೀರ್ಥ ಗುರುಗಳ ಹತ್ರ ಕೇಳಿದೆ. ಗುರುಗಳು ಅವಾಗ ಬೃಂದಾವನದಲ್ಲಿ ಪೂಜೆ ಮಾಡ್ತಾ ಇದ್ರು. ಅದು ಕ್ಲೀನಾಗಿ ಪೂಜೆ ಮಾಡ್ತಾ ಇರೋದೆಲ್ಲ ಕನಸು ಕ್ಲೀನಾಗಿ ಕಟ್ಟದಂಗೆ ಐತೆ. ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮುಗಿಸಾದ್ಮೇಲೆ ಸರಿ ಪ್ರಸಾದ ತಗೊಂಡು ಹೋದ್ರು ಒಳಗೆ. ಅಲ್ಲಿ ಪೂಜೆ ಪ್ರಸಾದ ನಾನು ಏನು ತೊಗೊಂಡೋಗಿದ್ನೋ ಪ್ರಸಾದ ಚೂರು ಮಾಡ್ಕೊಂಡ್ಬಂದು ನನಗೆ ತಿನ್ನಿಸ್ಬಿಟ್ಟು ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಕೈ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಒಂದು ವಿಷಯ ಹೇಳಿದ್ರು, ನಾನು ನಿನಗೆ ಕೈ ತುಂಬ ಕೊಡ್ತೀನಿ, ನೀನು ಉಳಿಸೋ, ನೀನು ತುಂಬ ನೀನು ಜೋಪಾನವಾಗಿ ನೋಡ್ಕೊಬೇಕು ಅಂತಲೂ ಹೇಳಿದ್ರು. ಆ ಗುರುಗಳೇ ಆಯಿತು ನಾನು ನೋಡ್ಕೊಳ್ತೀನಿ ಅಂತ ಕನ್ಸಲ್ಲಿ ಮಾತಾಡಿಕೊಂಡು ಆದಮೇಲೆ ನನಗೆ ಮಂತ್ರಾಕ್ಷತೆ ಬೇಕಾಗಿತ್ತು. ಆವಾಗ ನಾನು ಅಂದ್ಕೊಂಡೆ ಗುರುಗಳೇ ನಿಮ್ಮ ಕೈಯಾರೆ ನಂಗೆ ಮಂತ್ರಾಕ್ಷತೆ ಬೇಕು ಅಂದಾಗ ಗುರುಗಳು ಒಂದು ಮಾತು ಹೇಳಿದ್ರು ಕನಸಲ್ಲಿ, ನಾನು ನಿನಗೆ ಕೈ ತುಂಬ ಕಟ್ ಕಳಿಸ್ತೀನಿ, ತಲೆ ಕೆಡಿಸ್ಕೊಂಬೇಡ, ನಾನಿರೋ ತನಕ ಯಾರೇ ಏನೇ ಮಾತಾಡಿದ್ರು ಹೆದರ್ಕೊಂಬೇಡ ಅಂತ ಅಂದರು. ಅದೇ ಖುಷಿ. ಅಷ್ಟೊತ್ತಿಗೆ ಅಲ್ಲೇ ಎಚ್ಚರಿಕೆ ಆಯಿತು. ಹಿಂಗೆ ಸಾಯಂಕಾಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಮುಗಿಸ್ಕೊಂಡು ಬಂದಮೇಲೆ ನಮ್ಮಮ್ಮ ಏನು ಮಾಡಿದ್ರು, ಅವ್ರ ಫ್ರೆಂಡಿಗೆ ಫೋನ್ ಮಾಡಿದ್ರು, ಏನೋ ಒಂದು ಪಾರ್ಸೆಲ್ ಬರುತ್ತೆ ಮಡಿಕೊಡಿ ಅಂತ. ಸರಿ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದಾಗ ಮಂತ್ರಾಲಯದಲ್ಲಿದ್ದೀನಿ ಅಂತ ಅಂದರು. ಅವತ್ತು ಬೀಳೋ ಕನ್ಸ್ಗೂ ಅವ್ರ ಮಂತ್ರಾಲಯಕ್ಕೆ ಇರೋದಕ್ಕೂ ಆಮೇಲೆ ಅವ್ರೇನು ಮಾಡಿ ನಮ್ಮಮ್ಮ ಹೌದಾ ಸರಿ ಆಯಿತು ಬಿಡಿ ಈಸ್ಕೊಂಡಾಗ ನೋಡೋಣ, ಈಸ್ಕೊಡಿ ಯಾರ್ಯಾರು ಅಕ್ಕಪಕ್ಕದವ್ರ ಮನೇಲಿದೆ ಅಂತ ಅಂದರು. ನಾನು ಅವರು ನಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಅಷ್ಟೊತ್ತು ಅಮ್ಮ ಈ ಥರ ಒಬ್ಬರು ನಮ್ಮ ಫ್ರೆಂಡು ಮಂತ್ರಾಲಯಕ್ಕೆ ಹೋಗೋರೆ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ಕಾಂಟ್ಯಾಕ್ಟ್ ತೊಗೊಂಡು ಮಂತ್ರಾಲಯಕ್ಕೆ ನಾನು ಪ್ರಸಾದ ಆಲ್ರೆಡಿ ಅವ್ರು ಬಸ್ ಹತ್ಕೊಂಡು ಬಂದೇ ಬಿಟ್ಟಿದ್ರು. ಆವಾಗ ನನ್ನ ಮನ್ಸಿಗೆ ಬೇಜಾರಾಯಿತು. ಅಲ್ಲ ರಾಯರೇ, ನನಗೆ ಕನಸಲ್ಲಿ ಈ ಥರ ಸೂಚನೆ ಕೊಟ್ಟು ಆಗಲೇ ಬಸ್ ಹತ್ತಿ ಬಂದರು ಅಂತ ಕೇಳಿಸಿದ್ರಲ್ಲ ಅಂತ ಬೇಜಾರಾಯಿತು. ಅದಾದಮೇಲೆ ಅವ್ರು ಅಂದರು, ತಲೆ ಕೆಡಿಸ್ಕೊಂಬೇಡ ನೀನು, ನಾನು ತಂದಿರೋ ಪ್ರಸಾದದಲ್ಲೇ ನಿನಗೆ ಕೊಡ್ತೀನಿ ಅಂತ ಅಂದರು. ಆ ರಾಯರು ಅವರು ಸುಗೇಂದ್ರ ತೀರ್ಥರು ಗುರುಗಳು ಹೇಳಿದ ಮಾತು ಇಲ್ಲಿ ನಮ್ಮ ಮನೇಲಿ ಪ್ರಸಾದ ಬಂದಿದ್ದು ಎರಡೂ ಒಂದೇ ಆಗಿ ಅವ್ರು ಹಿಂಗೆ ಹೇಳಿದ್ರು, ನಿನಗೆ ನಾನು ಕೈ ತುಂಬ ಕೊಟ್ಟು ಕಳಿಸ್ತೀನಿ ಅಂತ. ಅವರು ಪ್ರಸಾದ ಮತ್ತು ಮೃತ್ತಿಕೆ ಪ್ರಸಾದ ಎಲ್ಲನೂ ಕೈ ತುಂಬುವಷ್ಟು ಕಟ್ಟು ಕಳಿಸಿದ್ರು. ನನಗೆ ಯಾವ ಥರ ಹೇಳಬೇಕು ರಾಯರ ಮಹಿತ್ಮೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಥರ ಎಲ್ಲದರಲ್ಲೂ ಈ ಥರ. ಆಮೇಲೆ ಇನ್ನೊಂದು ನನ್ಗೆ ಹಿಂಗೆ ಈ ದಿಸಕ್ಕೆ ಒಂದೊಂದು ಮಹಿತ್ಮೆ ಆಗ್ತಾ ಇದೆ. ನಾನು ಯಾವತ್ತೂ ರಾಯರಿಲ್ಲ, ನಾನು ರಾಯರೇ ಹೇಳ್ಕೊಟ್ಟು ಕನ್ಸಲ್ಲಿ ಬಂದು ಹೇಳಿದಾಗ ನನ್ನ ನಾಮಲೇಖನ ಬರೀರಿ ಅಂತ ಅಂದರು. ಸರಿ ನನಗೆ ನಾಮಲೇಖನ ಬರೆಯೋಣ ಅಂದ್ಬಿಟ್ಟು ನನಗೆ ಆವಾಗ ಯಾವ ಥರ ನಾನು ನಾಮಲೇಖನ ಬರಿತೀನಿ ಅಂದರೆ, ನಾನು ಪ್ರತಿ ಗುರುವಾರ ನಾನು ಬರೆಯೋಕ್ಕೆ ಹೋಗಲ್ಲ, ಏಕಾದಶಿ ನಾನು ಬರೆಯೋಕ್ಕೆ ಹೋಗಲ್ಲ. ನಾನು ಏನಾದ್ರು ಒಂದು ರಾಯರಿಗೆ ಸೇವೆ ಅಂದ್ಕೊಂಡಿದ್ದಾಗ ಆವಾಗ ನಾನು ಇಷ್ಟು ದಿವಸ ನಾನು ಬರೀತೀನಿ ಅಂತ ರಾಯರಲ್ಲಿ ಅಂದ್ಕೊಂಡಿರ್ತೀನಿ. ಅದೇ ಥರನೇ ನಾನು ರಾಯರಿಗೆ ನಾನು ಯಾವ ಥರ ಯಥಾಸ್ಥಿತಿ ಪೂಜೆಗಳು ಪುನಸ್ಕಾರಗಳು ಯಾವ ಥರ ಮಾಡ್ತೀನೋ ಅದೇ ಥರ ರೀತಿ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಅದನ್ನು ಬುಕ್ಕಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅದ್ರನ್ನ ಬರಿತೀನಿ. ಆಮೇಲೆ ಇನ್ನೊಂದು ಮೆಸೇಜ್ ಕೇಳಿದ್ದೀರ, ಅಣ್ಣ ಅದು ಬುಕ್ಕು ಫುಲ್ಲು ಬರೆದು ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಅಂತ ಅಂದಿದ್ದೀರ. ನೀವು ಬುಕ್ಕು ಬರೆದು ಕಂಪ್ಲೀಟ್ ಆದಮೇಲೆ ನೀವು ಇರೋ ತನಕ ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಯಾಕಂದರೆ ಅದರಲ್ಲಿ ನಾವು ಬರೆಯೋ ನಾಮಲೇಖನ ಪ್ರತಿಯೊಂದು ನಾವು ಏನು ಕೋರ್ಕೊಂಡಿರ್ತೀವೋ ಅದೆಲ್ಲ ನಡೆದಿರುತ್ತೆ. ಅದಕ್ಕೆ ಅದನ್ನ ಅಲ್ಲಿ ಇಲ್ಲಿ ಬಿಸಾಕಿ ಹೋಗಬೇಡ. ನೀವು ಇರೋ ತನಕ ಪೂಜೆ ಮಾಡಿ ಅದಕ್ಕೆ ಬುಕ್ಕಿಟ್ಟು ನಿಮ್ಗೆ ಯಾವಾಗ ನಿಮ್ಗೆ ಫ್ರೀ ಸಿಗುತ್ತೋ ಅವಾಗ ಬರೀರಿ. ನಿಮಗೆ ಮನ್ಸಿಗೆ ಬೇಜಾರಾದಾಗ ಅವಾಗ ಬರೀರಿ. ಎಲ್ಲರೂ ನಿಮ್ಮ ಸರ್ವಸ್ವನೇ ರಾಯರು ಅಂದ್ಕೊಳ್ಳಿ. ನಮ್ಮ ಸರ್ವಸ್ವ ಯಾವಾಗ ರಾಯರಾಗ್ತಾರೋ ರಾಯರೇ ನಮ್ಮ ಜೊತೆ ಇದ್ದಂಗೆ. ಇಷ್ಟು ದಿವಸ ನನ್ನ ಜೊತೆ ನಾನು ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬಂದಾಗ
ನನಗೆ ರಾಯರಿಲ್ಲ, ಯಾವ ದೇವರು ಇಷ್ಟೊಂದು ಪೂಜೆ ಮಾಡ್ತೀನಿ, ಯಾವ ದೇವ್ರು ಕೈ ಹಿಡಿತಾ ಇದ್ದಾರೆ, ಒಬ್ರು ಕೈ ಹಿಡಿತಿಲ್ಲ ಅಂತ ಅಂದ್ಕೊಂಡು ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡು